ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ದಿನ ನಾನು ಈ ವಿಡಿಯೋದಲ್ಲಿ GPSR ಪರೀಕ್ಷೆ ಪೇಪರ್ ಪತ್ರಿಕೆ 1ರಲ್ಲಿ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ಇರ್ತವೆ ನೋಡಿರಿ. ಅದರಲ್ಲಿ ಒಂದು 10 ಅಥವಾ 8 ಪ್ರಶ್ನೆಗಳು ಬರುವಂತಹ ಸಂಭಾವನೆ ಇರ್ತದೆ. ಅದರಲ್ಲಿ ನಾವು ಆರ್ಟ್ಸ್ ವಿದ್ಯಾರ್ಥಿಗಳು ಸಮಾಜ ವಿಜ್ಞಾನಕ್ಕೆ ಬರೀತಿರ್ತಿರಲ್ಲ, ಕನ್ನಡ, ಇಂಗ್ಲೀಷ್, ಸಮಾಜ ವಿಜ್ಞಾನ ಅಂದರೆ ಆರ್ಟ್ಸ್ ಸ್ಟೂಡೆಂಟ್ಗಳು ಯಾವ ರೀತಿ ಆ ಅಂಕಗಳನ್ನು ನಾವು ತಗೋಬಹುದು. ಕಡಿಮೆ ಅಂದರೂ 10ರಲ್ಲಿ ಒಂದು 8 ಅಥವಾ 7 ಅಂಕಗಳನ್ನು ಗಳಿಸೋದು ಹೇಗೆ ಅದು ಯಾವ ರೀತಿ ಗಳಿಸ್ಬೇಕಪ್ಪ ಅಂದರೆ ನಮಗೆ ಸರಳ ಆದಂತಹ, ನಮಗೆ ತಿಳಿದಂತಹ, ಈಸಿ ಆದಂತಹ ಟಾಪಿಕನ್ನು ತಗೊಂಡು, ಸಿಲೆಬಸಲ್ಲಿರುವಂತಹ ಈಸಿ ಆದಂಥ ಟಾಪಿಕನ್ನು ತೊಗೊಂಡು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನು ನಾನು ಇವತ್ತು ಹೇಳ್ಕೊಡ್ತೀನಿ ನಿಮಗೆ. ಏನಪ್ಪ ಅಂದರೆ ಇಲ್ಲಿ ಯಾವುದೇ ಆದಂತಹ ಮೆಂಟಲ್ ಎಬಿಲಿಟಿಗೆ ಪುಸ್ತಕವನ್ನು ತೊಗೋಬೇಡ್ರಿ. ಸಿಲೆಬಸ್ ನೋಡಿರಿ, ಅದಕ್ಕೆ ಸಂಬಂಧಪಟ್ಟಂಗೆ ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ಕ್ಲಾಸ್ ಇದ್ದರೆ ಕೇಳ್ಕೊಳ್ಳಿ. ಮೆಂಟಲ್ ಎಬಿಲಿಟಿ ಕ್ಲಾಸ್ ಮಾಡ್ತಿರ್ತಾರೆ, ಅದನ್ನು ಕೂಡ ಕೇಳ್ಕೊರಿ. ಮತ್ತು ಅದೇ ರೀತಿ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ಪಿಕ್ ಮಾಡಿಕೊಂಡು ನೀವು ಅದನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ನೀವು ಮೆಂಟಲ್ ಎಬಿಲಿಟಿಯನ್ನು ಆರಾಮ್ಸೆ ನೀವು 10ರಲ್ಲಿ ಒಂದು 6-7 ಪ್ರಶ್ನೆಗಳಿಗೆ ಆನ್ಸರನ್ನು ಮಾಡ್ಬೋದು. ಈ ಮೆಂಟಲ್ ಎಬಿಲಿಟಿ ಮೇಲೆ ಬಹಳಷ್ಟು ಸಮಯವನ್ನು ವ್ಯರ್ಥ ಮಾಡಬೇಡ್ರಿ. ನಿಮ್ಗೆ ಕನ್ನಡ, ಸೈಕಾಲಜಿ ಮತ್ತು ಸಮಾಜ ವಿಜ್ಞಾನಕ್ಕೆ ಅತಿ ಹೆಚ್ಚು ಸಮಯವನ್ನು ಕೊಡ್ರಿ. ನೋಡಿರಿ, ಇಲ್ಲಿ ನಾವು ಇವತ್ತು ಈ ವಿಡಿಯೋದಲ್ಲಿ ಆಕೃತಿಗಳನ್ನು ಎಣಿಸುವ ವಿಧಾನವನ್ನು ತಿಳ್ಕೊಳ್ಳೋಣ. ಇದರಲ್ಲಿ 3 ರೀತಿಯ ಆಕೃತಿಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ GPSRಗೆ ಓದ್ತಾ ಇದ್ದಾರೆ ಅವರಿಗೆಲ್ಲ ವಿಡಿಯೋನ ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ಯಾವ ರೀತಿ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ನೋಡಿರಿ, ಆಕೃತಿಗಳನ್ನು ಎಣಿಸುವ ವಿಧಾನ ಇದು ಎಕ್ಸಾಮಲ್ಲಿ ಬರ್ಬೋದು. ಇದನ್ನು ನೋಡಿರಿ ಯಾವ ರೀತಿ ಮಾಡಬೇಕಂದ್ರೆ, ಇಲ್ಲಿ ಫಸ್ಟ್ ನಾವು ಆಕೃತಿಗಳಲ್ಲಿ ತ್ರಿಭುಜಗಳನ್ನು ಎಣಿಸುವುದು ಯಾವ ರೀತಿ ಅಂಥೇಳಿ ತಿಳ್ಕೊಳ್ಳೋಣ. ಇಲ್ಲಿ ನೋಡಿರಿ, ಇಲ್ಲಿ ಒಂದು ತ್ರಿಭುಜದ ಹಿಂಗಿದ್ರೆ ಒಂದಂತ ಎಲ್ಲರಿಗೂ ಸರಳ ಗೊತ್ತಾಗುತ್ತೆ. ಈ ರೀತಿ ಪ್ರಶ್ನೆ ಬರೋಂಗಿಲ್ಲ, ಜಸ್ಟ್ ಎಕ್ಸಾಂಪಲ್ ಸಲುವಾಗಿ ಬರ್ತಿದ್ದು. ತ್ರಿಭುಜಗಳನ್ನು ಕೊಟ್ಟು ಇದರಲ್ಲಿ ಎಷ್ಟು ತ್ರಿಭುಜಗಳದಾವ ಅಂಥೇಳಿ ಆಪ್ಷನ್ಸ್ ಅಲ್ಲಿ ಕೊಟ್ಬಿಟ್ಟಿರ್ತಾರೆ ನಿಮಗೆ. ಇಲ್ಲಿ ನೋಡಿರಿ, ಈ ರೀತಿ ತ್ರಿಭುಜ ಬಂತಪ್ಪ ಅಂದರೆ ಇಲ್ಲಿ 1, 2 ಅಂತ ಹಾಕ್ಕೊಂಡು 1+2 = 3 ಅಂತ ಹಿಂಗೆ ಪ್ಲಸ್ ಮಾಡ್ಕೊಂಡ್ಬಿಟ್ರೆ ಇದು ಎಷ್ಟು ತ್ರಿಭುಜಗಳು, ಇದರಲ್ಲಿ 3 ತ್ರಿಭುಜಗಳದಾವ ಅಂಥೇಳಿ ನಿಮಗೆ ಗೊತ್ತಾಗುತ್ತೆ. 1, 2 ಇದು ಟೋಟಲ್ ಕೂಡಿ 1, 3. ಇದು ಕೂಡ ಸರಳ ಆಯಿತು. ನೆಕ್ಸ್ಟ್ ಈ ರೀತಿ ಕೊಟ್ಟರು ತ್ರಿಭುಜ ಅಂತಂದರೆ ನಾವು ಇದರಲ್ಲಿ 1, 2, 3 ಅಂಥೇಳಿ ಈ ರೀತಿ ಬರ್ಕೊಂಡು ಏನು ಮಾಡಬೇಕು, ಇಲ್ಲಿ 1 + 2 + 3 ಇಟ್ಕೊಂಡು 1+2 3, 3 + 3 6 ಅಂದರೆ ಟೋಟಲ್ ಇದರಲ್ಲಿ ಎಷ್ಟಪ್ಪ ಅಂದರೆ 6 ತ್ರಿಭುಜಗಳು ಅದಾವಂತ ಅರ್ಥ. ಇಲ್ಲಿ ನೋಡ್ರಿ, ಇದು ಈ ರೀತಿ ಬಂತು ತ್ರಿಭುಜ ಅಂತಂದರೆ 1, 2, 3, 4 ಈ ರೀತಿ ಹಾಕ್ಕೊಂಡು ಕೆಳಗಡೆ 1 + 2 + 3 + 4 ಹಿಂಗೆಲ್ಲ ಬರ್ಕೊಂಡು ಅದೆಲ್ಲ ಪ್ಲಸ್ ಮಾಡಿ ಕೂಡಿಸಿ ಇಟ್ಟರೆ ಇದು ಟೋಟಲ್ 10 ಆಗುತ್ತೆ. ಅಂದರೆ ಇದರಲ್ಲಿ ಏನಪ್ಪ ಅಂದರೆ 10 ತ್ರಿಭುಜಗಳು ಅದಾವಂತ ಅರ್ಥ. ನೋಡಿರಿ, ಈ ತ್ರಿಭುಜಗಳ ಬಗ್ಗೆ ನಿಮಗೆ ತಿಳಿದಂತ ಅನ್ಕೋತೀನಿ ನಾನು. ನೋಡಿರಿ, ಈ ರೀತಿ ತ್ರಿಭುಜ ಎಷ್ಟಿರ್ತೋ ಅದರಲ್ಲಿ 1ರಿಂದ ಸ್ಟಾರ್ಟ್ ಮಾಡೋದು, 1, 2, 3 ಅಂತ ಬರೆದು ಅದನ್ನು ಕೆಳಗಡೆ ಪ್ಲಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಅದು ತ್ರಿಭುಜಗಳನ್ನು ಎಣಿಸುವ ವಿಧಾನ ಇದೇ ರೀತಿ. ಇದು GPSRಗೆ ಅಷ್ಟೇ ಅಲ್ಲ, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರಬಹುದು. ಇದು ತಿಳಿದಂತ ಅನ್ಕೋತೀನಿ ನಾನು ತ್ರಿಭುಜಗಳ ಬಗ್ಗೆ ನಿಮಗೆ. ನೋಡಿರಿ, ತ್ರಿಭುಜಗಳ ಬಗ್ಗೆ ತಿಳ್ಕೊಂಡೇವು. ಈ ಸದ ಏನು ಮಾಡಮು, ಆಯತದ ಬಗ್ಗೆ. ನೋಡಿರಿ, ಈ ರೀತಿ ಇದ್ದರೆ ಇದನ್ನು ನಾವು ಒಂದು ಆಯತ ಅಂಥೇಳಿ ಕರಿತೀವಿ. ಈ ರೀತಿ ಇದ್ದರೆ ಇಲ್ಲಿ ನೋಡ್ರಿ ಯಾವ ರೀತಿ ಕೊಟ್ಟಾರಪ್ಪ ಅಂದರೆ ಇದು ಈ ರೀತಿ ಆಯತ ಅದ, ಈ ರೀತಿ ಕೊಟ್ಟಾರವರು. ಹಿಂಗೆ ಕೊಟ್ಟ ತಕ್ಷಣ ನಾವೇನು ಮಾಡಬೇಕು, ಇಲ್ಲಿ ಮೇಲ್ಗಡೆ 1, 2 ಕೆಳಗಡೆ ಸೈಡಲ್ಲಿ 1, 2 ಅಂತ ಬರ್ಕೋಬೇಕು. ಇದನ್ನು ಪ್ಲಸ್ ಮಾಡ್ಕೋಬೇಕು. 1 + 2 = 3, 1 + 2 = 3. ಕೆಳಗಡೆ ಏನು ಮಾಡಬೇಕು, ಈ 3 ಬಂದಿರುತ್ತಲ್ಲ ಅದನ್ನು ಇಂಟು ಮಾಡಬೇಕು. 3 × 3 = 9 ಅಂದರೆ ಇದರಲ್ಲಿ ಬರುವಂಥ ಆಯತಗಳ ಸಂಖ್ಯೆ 9 ಅಂಥೇಳಿ. ಈಗ ನೋಡಿರಿ, ನೆಕ್ಸ್ಟ್ ಈ ತ್ರಿಭುಜದ ಬಗ್ಗೆ ತಿಳ್ಕೊಳ್ಳೋಣ. ನೋಡಿರಿ, ಇದು ಒಂದು ತ್ರಿಭುಜ. ಇಲ್ಲೇನು ಮಾಡಬೇಕು ನಾವು, ಇದು ತ್ರಿಭುಜ ಅಲ್ಲ, ಆಯತ. ಇಲ್ಲಿ ಆಯತ ಬಗ್ಗೆ ಒಂದು ತಿಳ್ಕೊಂಡೆವು, 2. ಈಗ ನೆಕ್ಸ್ಟ್ 3ನೇ ಆಯತದ ಬಗ್ಗೆ ತಿಳ್ಕೊಳ್ಳೋಣ. ತ್ರಿಭುಜ ಬಂದಾಗ ಏನು ಮಾಡಬೇಕು, ಅದರಲ್ಲಿರುವಂಥ 1, 2, 3 ಬರೆದು ಪ್ಲಸ್ ಮಾಡಿ ಕೌಂಟ್ ಮಾಡ್ತಿದ್ದೆವು. ಇಲ್ಲಿ ಆಯತದ ಬಗ್ಗೆ ಬಂದಾಗ ಮೇಲ್ಗಡೆ ಅದನ್ನು ಪ್ಲಸ್ ಮಾಡಿ ನೆಕ್ಸ್ಟ್ ಅದು ಬಂದಂತಹ ಉತ್ತರದಲ್ಲಿ ಅದನ್ನು ಇಂಟು ಮಾಡಿದ್ರೆ ಅಲ್ಲಿ ಆಯತದ ಎಷ್ಟು ಆಯತಗಳದಾವ ಅಂಥೇಳಿ ಅಲ್ಲಿ ಎಣಿಸ್ಬೋದು. ಈಗ ನೋಡಿರಿ, ನೆಕ್ಸ್ಟ್ ಇದೊಂದು ಎಕ್ಸಾಂಪಲ್ ನೋಡೋಣ.
ಇಲ್ಲೊಂದು ಆಯತ ಕೊಟ್ಟಿದ್ದಾರೆ. ಈ ರೀತಿ 1 2 3 ಈ ರೀತಿ ಬರ್ಕೊಂಡೆವು. ಇಲ್ಲಿ ಕೆಳಗಡೆ ಕೂಡ 1 2 3 ಅಂಥೇಳಿ ಬರೆದೆವು. ಇದನ್ನು ಪ್ಲಸ್ ಮಾಡಿಡಬೇಕು. 1 + 2 2 + 3 ಅಂದರೆ 6. ಇಲ್ಲಿನೂ 6 ಬರುತ್ತೆ. ಇಲ್ಲಿ ಕೆಳಗಡೆ ಏನು ಮಾಡ್ತೇವೆ ನಾವು 6 × 6 36. ಅಂದರೆ ಇದರಲ್ಲಿ ಟೋಟಲಾಗಿ ಎಷ್ಟಪ್ಪ ಅಂದರೆ 36 ಆಯತಗಳು ಅದಾವಂತ ಅರ್ಥ. ಈ ರೀತಿ ಆಯತದ ಮೇಲೆ ಪ್ರಶ್ನೆಗಳು ಬಂದಾಗ ಈ ರೀತಿ ಮಾಡಿರಿ. ಇದು ನೋಡಿರಿ, ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊರಿ, ನೀವು ಇದೇ ರೀತಿ ಬಿಡಿಸ್ಕೋಬಹುದು. ಆಯತಗಳ ಬಗ್ಗೆ ಬಂದಾಗ ಈ ರೀತಿ ಮಾಡ್ಕೊರಿ. ನೆಕ್ಸ್ಟ್ ನಾವೇನು ಮಾಡೋದು, ಚೌಕ ಕೊಟ್ಟಾಗ ಚೌಕಗಳನ್ನು ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ನೋಡಿರಿ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ತ್ರಿಭುಜ ಬಂದಾಗ ಅವು ಇದ್ದಿದ್ದನ್ನು 1 2 3 4 ಪ್ಲಸ್ ಮಾಡ್ತಿದ್ದೆವು. ಮತ್ತು ಇದು ತ್ರಿಭುಜ ಕಂಡುಹಿಡಿಯೋದು ಶಾರ್ಟ್ಕಟ್ನಾಗ ಒಂದು ಸ್ವಲ್ಪ ನೆನ್ಪಿಟ್ಕೊಂಡ್ಬಿಡ್ರಿ. ಆಯತ ಬಂದಾಗ ಏನು ಮಾಡ್ತಿದ್ದು, ಮೇಲ್ಗಡೆ 1 2 ಬಾಕ್ಸ್ ಮೇಲೆ ಇದ್ದಂತಹ 1 2 ಕೊಟ್ಟು ಅದನ್ನು ಪ್ಲಸ್ ಮಾಡಿ ಕೆಳಗಡೆ ಮತ್ತೆ ಬಂದಂಥ ಉತ್ತರದಿಂದ ಇಂಟು ಮಾಡಿದ್ರೆ ಅದು ಆಯತವನ್ನು ಕಂಡುಹಿಡಿದು. ಇಲ್ಲಿ ನೋಡಿರಿ, ಚೌಕವನ್ನು ಯಾವ ರೀತಿ ಕಂಡುಹಿಡಿಬೇಕಂಥೇಳಿ. ಇದು ಒಂದು ಚೌಕ ಅಂತ ತಿಳ್ಕೊರಿ. ಇದು ಚೌಕ. ಮೇಲ್ಗಡೆ 1 2 1 2 ಈ ರೀತಿ ಬರ್ಕೋತೀವಿ. ಇಲ್ಲಿ ಎಷ್ಟು ಇರ್ತಾವೆ ಅಷ್ಟು. ಮೇಲ್ಗಡೆ 1 2, ಕೆಳಗಡೆ ಈ ಕಡೆ ಸೈಡಲ್ಲಿ 1 2. ಈಗ ನೋಡಿರಿ, ಇದು 1 1 ಇದ್ದಿದ್ದು 1 × 1, ಇದು 2 2 ಇದ್ದಿದ್ದು 2 × 2 ಮಾಡಿಕೊಂಡು 2 × 2 4, 1 × 1 1. ಆಮೇಲೆ ಇದನ್ನು ಕೊಡ್ಕೋಬೇಕು. 4 + 1 ಅಂದರೆ ಇದು 5. ಅಂದರೆ ಇದರಲ್ಲಿ ಎಷ್ಟಪ್ಪ ಅಂದರೆ 5 ಚೌಕಗಳು ಅದಾವಂತ ಅರ್ಥ. ಚೌಕ ಕಂಡುಹಿಡಿದು ಬೇರೆ ಆದ, ಆಯತ ಮತ್ತು ತ್ರಿಭುಜ ಬೇರೆ ಬೇರೆ ಆಗುತ್ತಾ. ನೋಡಿರಿ, ಇದೊಂದು ಬಿಡಿಸೋಣ. ಇಲ್ಲಿ ಈ ರೀತಿ ಚೌಕ ಕೊಟ್ಟಪ್ಪ ಅಂದರೆ ಕೆಳಗಡೆ ಮೇಲ್ಗಡೆ 1 2 3, ಕೆಳಗಡೆ 1 2 3. ಈಗ 1 × 1 2 × 2 3 × 3 ಈ ರೀತಿ ಬರ್ಕೊಂಡು 3 × 3 9, 2 × 2 4, 1 × 1 1. ಟೋಟಲ್ ಇದನ್ನು ಇದು ಟೋಟಲ್ ಪ್ಲಸ್ ಮಾಡಬೇಕು. ಬಂದ ಉತ್ತರ 14. ಅಂದರೆ ಇದರಲ್ಲಿ ಚೌಕಗಳು ಎಷ್ಟದವಪ್ಪ ಅಂದರೆ 14 ಚೌಕಗಳು ಅದಾವಂತ ಅರ್ಥ. ಈ ವಿಡಿಯೋದಲ್ಲಿ ಚೌಕದ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗತ್ತೆ ಅನ್ಕೋತೀನಿ. ಚೌಕದ ಬಗ್ಗೆ, ಆಯತದ ಬಗ್ಗೆ, ತ್ರಿಭುಜಗಳ ಬಗ್ಗೆ ಕಂಡುಹಿಡಿಯೋದು. ಈ ವಿಡಿಯೋ ಒಂದೊಳ್ಳೆ ಇಷ್ಟ ಆದರೆ ಮತ್ತೆ ಕಮೆಂಟಲ್ಲಿ ತಿಳಿಸಿದರೆ ನಾನು GPSTಗೆ ಸಂಬಂಧಪಟ್ಟಂಗೆ ಸಿಲೆಬಸ್ಲಿರುವಂತಹ ಮೆಂಟಲ್ ಎಬಿಲಿಟಿಯನ್ನು ಬಿಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಇದು ಫಸ್ಟ್ ನನ್ನ ಮೆಂಟಲ್ ಎಬಿಲಿಟಿ ಕ್ಲಾಸ್ ಇರೋದ್ರಿಂದ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋದಲ್ಲಿ ನಿಮಗೆ ಚೌಕ, ಆಯತ, ತ್ರಿಭುಜಗಳ ಬಗ್ಗೆ ಒಂದು ಸ್ವಲ್ಪ ಅಲ್ಲಿ ಎಣಿಕೆ ಯಾವ ರೀತಿ ಮಾಡೋದು ಅಂಥೇಳಿ ಐಡಿಯಾ ಬಂದದಂತ ಅನ್ಕೋತೀನಿ. ಅದೇ ರೀತಿಯಾಗಿ ಮತ್ತು ಕ್ಯಾಲೆಂಡರ್ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಸ್ವಲ್ಪ ವಯಸ್ಸು ಮತ್ತು ಸಂಬಂಧಗಳನ್ನು ಯಾವ ರೀತಿ ಅದೊಂದು ತಿಳ್ಕೊಳ್ಳೋಣ ಮೆಂಟಲ್ ಎಬಿಲಿಟಿಯಲ್ಲಿ. ಮತ್ತು ಯಾವ್ಯಾವುದೋ ಟಾಪಿಕನ್ನು ಸಿಲೆಬಸ್ ರೀತಿಯಾಗಿ ಕಂಟಿನ್ಯೂ ಆಗಿ ತಿಳ್ಕೊತಾ ಹೋಗೋಣ. ನೀವು ಕೂಡ ಮೆಂಟಲ್ ಎಬಿಲಿಟಿಗೆ ದಿನ ಒಂದು 2 ಕ್ಲಾಸನ್ನು ನೋಡಿರಿ ಮತ್ತು ಪ್ರಾಕ್ಟೀಸ್ ಮಾಡಿರಿ. ಮೆಂಟಲ್ ಎಬಿಲಿಟಿ ಓದೋದ್ರಿಂದ ಬರೋಂಗಿಲ್ಲ. ಒಂದು ಸ್ವಲ್ಪ ಡೈಲಿ ಕ್ವಶನ್ ತೊಗೊಂಡು ಬಿಡಿಸ್ಬೇಕು. ಮತ್ತು ಬೇರೆ ಬೇರೆ ಸಂಖ್ಯೆಗಳನ್ನು ಚೇಂಜ್ ಮಾಡಿಕೊಂಡು ನೀವು ಸ್ವಂತ ಬಿಡಿಸ್ಕೊತಾ ಹೋಗ್ರಿ. ಈ ರೀತಿ ಮೆಂಟಲ್ ಎಬಿಲಿಟಿ ಆರಾಮ್ ನೀವು ಒಂದು 10ಕ್ಕೆ 8 ಅಂಕಗಳನ್ನು ಕಳಿಸ್ಬೋದು. ಯಾವುದೇ ಬುಕ್ಕನ್ನು ತೊಗೊಂಡು ಓದ್ಕೊತಾ ಕೊಡೋಕ್ಕೆ ಹೋಗಬೇಡ್ರಿ. ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಪ್ರಶ್ನೆಗಳನ್ನು ಬಿಡಿಸಿರಿ. ನಾನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಂಥ ಪ್ರಶ್ನೆಗಳನ್ನು ತೊಗೊಂಡು ಬಿಡಿಸೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಿಮಗೂ ಯೂಸ್ ಆಗ್ತದೆ. ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.